ನೀವು ನಿಮ್ಮ ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕು, ನಾನು ನನ್ನ ಗುರಿಯನ್ನು ಮುಟ್ಟಲೇಬೇಕು ಅಂತ ಛಲ ನಿಮ್ಮಲ್ಲಿದ್ದರೆ ಮೊದಲು ನೀವು ಮೌನವಾಗಿರೋದನ್ನು ಕಲಿಬೇಕು, ಒಂಟಿಯಾಗಿರೋದನ್ನು ಕಲಿಬೇಕು. ಮಾತಾಡದೆ ಮೌನವಾಗಿರೋದು ತುಂಬಾ ಸುಲಭದ ಕೆಲಸ ಆಗಿರುತ್ತೆ, ಆದರೆ ಮನಸ್ಸಿಂದ ಮೌನವಾಗಿರೋದು ಸುಲಭದ ಕೆಲಸವಂತೂ ಖಂಡಿತ ಅಲ್ಲ. ಆದರೆ ಯಾವಾಗ ನೀವು ಒಂಟಿಯಾಗಿರೋದಕ್ಕೆ ಶುರು ಮಾಡ್ತೀರೋ ಆಗ ಮಾತ್ರ ನೀವು ನಿಮ್ಮ ಬಗ್ಗೆನೇ ಯೋಚಿಸೋಕ್ಕೆ ಶುರು ಮಾಡ್ತೀರಾ. ನೀವೇನು ಅಂತ ಅರ್ಥ ಮಾಡ್ಕೋತೀರಾ, ನಿಮ್ಮ ಗುರಿ ಏನು, ನೀವೇನು, ನಿಮ್ಮ ಶಕ್ತಿ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಒಂಟಿಯಾಗಿದ್ದಾಗ ಮಾತ್ರ. ಆಗ ನೀವು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಒಂದು ಉತ್ತಮವಾದ ಶಕ್ತಿ ಉದ್ಭವ ಆಗುತ್ತೆ. ಅದೇ ಗೆಲುವಿನ ಶಕ್ತಿ ಕೂಡ ಆಗಿರುತ್ತೆ, ಗೆಲುವಿನ ದಾರಿ ಕೂಡ ಆಗಿರುತ್ತೆ. ಟೀಕೆಗಳಿಗೆ ಯಾವತ್ತೂ ಕೂಡ ಕಿವಿಯನ್ನು ಕೊಡಬೇಡಿ, ನಿಮ್ಮ ಉದ್ದೇಶ ಒಳ್ಳೆಯದಾಗಿರಲಿ. ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಾರ ಗುರಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಆಗಿರುತ್ತೋ, ಯಾರ ಮನಸ್ಸು ಸ್ವಚ್ಛವಾಗಿರುತ್ತೋ ಅಂಥವ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಇರ್ತೀನಿ. ಅವರ ಕನಸುಗಳನ್ನೆಲ್ಲ ನಾನು ನನಸು ಮಾಡ್ತೀನಿ, ಅವರ ಗೆಲುವಿನ ಸಾರಥಿಯಾಗಿ ಅವ್ರ ಜೊತೆಗೆ ನಾನು ನಿಲ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಇತರರೊಂದಿಗೆ ಬೆರೆತು ಎಂದಿಗೂ ಕೂಡ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಒಂದು ಸಲ ಕಳೆದ ಸಮಯ ಮತ್ತೆ ಬಾರದು. ನಿಮ್ಮ ಮೌನ ಕೆಲವರಿಗೆ ಹೇಡಿತನ ಅನ್ನಿಸ್ಬೋದು, ಇನ್ನು ಕೆಲವರಿಗೆ ವಿಚಿತ್ರ ಅಂತ ಕೂಡ ಅನ್ನಿಸ್ಬೋದು. ನಿಮ್ಮ ಒಂಟಿತನವೂ ಕೂಡ ಕೆಲವರಿಗೆ ಇಲ್ಲಿ ಹೇಡಿತನ ಅಂತ ಅನ್ನಿಸ್ಬೋದು. ಮಾತಾಡುವ ಜನಗಳ ಬಗ್ಗೆ ಯಾವತ್ತೂ ಕೂಡ ಕಿವಿಯನ್ನು ಕೊಡಬೇಡಿ. ನಿಮ್ಮ ಗಮನ ನಿಮ್ಮ ಗುರಿ ಕಡೆಗೆ ಇರಲಿ, ನೀವು ಖಂಡಿತವಾಗ್ಲೂ ಕೂಡ ಸಾಧಿಸ್ತೀರಾ.